ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏನಂತಂದ್ರೆ ನೀವೇನಾದ್ರೂ ಬ್ಲಾಗಿಂಗ್ ಮಾಡ್ತಿದ್ದೀರಾ, ಸೊ ಅದ್ರ ಜೊತೆಗೆ ನೀವು ಏನಂತಂದ್ರೆ ನಿಮ್ಮ ಹತ್ರ ಒಂದು ಡಿಜಿಟಲ್ ಪ್ರಾಡಕ್ಟ್ಸ್ ಇರ್ಬೋದು. ಸೊ ಡಿಜಿಟಲ್ ಪ್ರಾಡಕ್ಟ್ಸ್ ಅಂದ್ರೆ ಯಾವ್ದು ಬರುತ್ತೆ? ಇ ಬುಕ್ ಆಗಿರ್ಬೋದು, ಕೋರ್ಸಸ್, ಆನ್ಲೈನ್ ಕೋರ್ಸಸ್ ಆಗಿರ್ಬೋದು, ಆಡಿಯೋ ಬುಕ್ಸ್ ಆಗಿರ್ಬೋದು, ಸಾಫ್ಟ್ವೇರ್ಗಳಾಗಿರ್ಬೋದು. ಸೊ ಇವೆಲ್ಲ ನಾವು ಏನಂತೀವಿ? ಡಿಜಿಟಲ್ ಪ್ರಾಡಕ್ಟ್ಸ್ ಅಂತೀವಿ. ಸೊ ಈ ಡಿಜಿಟಲ್ ಪ್ರಾಡಕ್ಟ್ ನೀವೇನಾದ್ರೂ ಸೇಲ್ ಮಾಡಬೇಕು ಅನ್ಕೊಂಡಿದ್ರಪ್ಪ ಅಂತಂದ್ರೆ ಅದಕ್ಕೊಂದು ವೆಬ್ಸೈಟ್ ಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಆಲ್ರೆಡಿ ಒಂದು ಬ್ಲಾಗ್ ಇರುತ್ತೆ ಅನ್ಕೊಳ್ಳಿ, ಅಥವಾ ಬ್ಲಾಗ್ ವೆಬ್ಸೈಟ್ ಇರುತ್ತೆ ಅನ್ಕೊಳ್ಳಿ. ಸೊ ಅದರಲ್ಲಿನೇ ನೀವೇನು ಮಾಡ್ಬೋದು? ನಿಮ್ಮ ಒಂದು ಡಿಜಿಟಲ್ ಪ್ರಾಡಕ್ಟ್ ಗಳನ್ನ ಲಿಸ್ಟಿಂಗ್ ಮಾಡ್ಬಿಟ್ಟು ಸೇಲ್ ಮಾಡ್ಬೋದು. ಹಾಗಂತಂದ್ರೆ ಅದನ್ನ ಯಾವ ತರ ಕ್ರಿಯೇಟ್ ಮಾಡೋದು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ನೀವು ಆ ತರ ಕ್ರಿಯೇಟ್ ಮಾಡ್ಕೊಂಡು ಏನ್ ಮಾಡ್ಬೋದಪ್ಪ ಅಂತಂದ್ರೆ ನೀವು ಕ್ರಿಯೇಟ್ ಮಾಡಿರುವಂತ ಡಿಜಿಟಲ್ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ಬಿಟ್ಟು ದುಡ್ಡು ಮಾಡ್ಬೋದು. ಸೊ ಬ್ಲಾಗ್ ಇಂದ ಆಡ್ಸೆನ್ಸ್ ಕಡೆಯಿಂದ ದುಡ್ಡು ಬರೋದು ಬರ್ತಾ ಇರುತ್ತೆ. ನೀವೇನ್ ಮಾಡ್ಬೋದು? ಅದ್ರ ಜೊತೆಗೇನೆ ಈ ಒಂದು ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡ್ಬಿಟ್ಟು ದುಡ್ಡನ್ನ ಅರ್ನ್ ಮಾಡ್ಬೋದು. ಸೊ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ತೋರಿಸ್ತೀನಿ ಯಾವ ತರ ಲಿಂಕ್ ಮಾಡೋದು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಅದೇ ರೀತಿ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ನನ್ನ ಒಂದು ಬ್ಲಾಗ್ ಅನ್ನ ಓಪನ್ ಮಾಡಿದ್ದೀನಿ ನಾನು. ಸೊ ಈ ಬ್ಲಾಗ್ ಅಂದ್ರೆ ನಾನು ಇದರಲ್ಲಿ ಕಂಟೆಂಟ್ ಹಾಕ್ತಾ ಇರ್ತೀನಿ ಅವಾಗ. ಸೊ ಇದರಲ್ಲಿ ನಾನು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನನ್ನ ಹತ್ರ ಇರುವಂತಹ ಡಿಜಿಟಲ್ ಪ್ರಾಡಕ್ಟ್ ಅನ್ನ ನಾನು ಸೇಲ್ ಮಾಡಬೇಕು. ಸೊ ಅದಕ್ಕೆ ನಾನು ಏನ್ ಮಾಡ್ಬೇಕು? ಒಂದು ಇ ಕಾಮರ್ಸ್ ತರ ಒಂದು ಇದರಲ್ಲಿ ಫ್ಯೂಚರ್ ಅನ್ನ ಆಡ್ ಮಾಡಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ? ಒಂದು ಕಂಪ್ಲೀಟ್ ಆಗಿ ಏನ್ ಮಾಡ್ತೀನಿ? ನಾನು ಸೆಟ್ ಮಾಡ್ತೀನಿ ಯಾವ ತರ ಏನು ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಸೊ ಇದು ನನ್ನ ಒಂದು ಬ್ಲಾಗು. ಸೊ ಇನ್ನು ಯಾರೆಲ್ಲ ವಿಸಿಟ್ ಮಾಡಿಲ್ಲ ವಿಸಿಟ್ ಮಾಡ್ಬೋದು. ಸೊ ಇದರಲ್ಲಿ ಕೂಡ ನಿಮ್ಗೆ ಕಂಟೆಂಟ್ ಸಿಗುತ್ತೆ. ಸೊ ನಾನೇನ್ ಮಾಡ್ತೀನಿ? ನನ್ನ ಬ್ಲಾಗ್ದು ಬ್ಯಾಕ್ ಎಂಡ್ಗೆ ಹೋಗ್ತೀನಿ. ಸೊ ಬ್ಯಾಕ್ ಎಂಡ್ಗೆ ಹೋಗ್ಬೇಕಪ್ಪ ಅಂತಂದ್ರೆ /WP ಲಾಗಿನ್ ಅಂತ ಬರುತ್ತೆ. ಅದು ಆಟೋಮೆಟಿಕ್ ಆಗಿ ನಾನು ಎಂಟರ್ ಕೊಡ್ತೀನಿ. ಸೊ ಎಂಟರ್ ಕೊಟ್ಟಾದ ತಕ್ಷಣ ಏನಾಗುತ್ತೆ? ಇಲ್ಲಿ ನೋಡ್ಬೋದು, ಯೂಸರ್ ನೇಮ್ ಪಾಸ್ವರ್ಡ್ ಅನ್ನ ಕೇಳುತ್ತೆ. ನಾನು ಡೈರೆಕ್ಟ್ ಆಗಿ ಲಾಗಿನ್ ಆಗ್ತೀನಿ. ಲಾಗಿನ್ ಆದ್ಮೇಲೆ ಏನಾಗುತ್ತೆ? ನಮ್ಮ ವರ್ಡ್ ಪ್ರೆಸ್ ಬ್ಯಾಕ್ ಎಂಡ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು, ಬ್ಯಾಕ್ ಎಂಡ್ ಇವಾಗ ಬಂದಿದೆ. ಸೊ ಇದು ಏನಂತಂದ್ರೆ ನಮ್ಮ ವರ್ಡ್ ಪ್ರೆಸ್ ಬ್ಯಾಕ್ ಎಂಡ್. ನಾವು ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮೊದಲಿಗೆ ಒಂದು ಇ ಕಾಮರ್ಸ್ ಫೀಚರ್ ಅನ್ನ ಆಡ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಒಂದು ಪ್ಲಗಿನ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಸೊ ಮೊದಲಿಗೆ ಪ್ಲಗಿನ್ ಗೆ ಹೋಗೋಣ. ಆಡ್ ನ್ಯೂ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಆಡ್ ನ್ಯೂ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ಮೇಲೆ ಏನ್ ಮಾಡೋಣ? ಇಲ್ಲಿ ಸರ್ಚ್ ಮಾಡೋಣ ಕಾಮರ್ಸ್ ಅಂತ. ಸೊ ಕಾಮರ್ಸ್ ಅಂತ ಸರ್ಚ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಫಸ್ಟ್ ಒಂದು ಪ್ಲಗಿನ್ ಬರುತ್ತೆ ಕಾಮರ್ಸ್ ಅಂತ. ಸೊ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು, ಕಾಮರ್ಸ್ ಅಂತ ಇದೆ. ಸೊ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಸೊ ಏನಿದು ಕಾಮರ್ಸ್? ಸೊ ಕಾಮರ್ಸ್ ಏನಪ್ಪಾ ಅಂತಂದ್ರೆ ಈ ಪ್ಲಗಿನ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಫ್ರೀ ಆಗಿ ಏನ್ ಮಾಡ್ಬೋದು? ನಮ್ಮ ಒಂದು ಪ್ರಾಡಕ್ಟ್ ಗಳನ್ನ ಲಿಸ್ಟ್ ಮಾಡಿ ಸೇಲ್ ಮಾಡಬಹುದು. ಸೊ ಯಾವ ತರ ಏನು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಲೈಕ್ ಅಮೆಝಾನ್, ಫ್ಲಿಪ್ಕಾರ್ಟ್ ಅವರೆಲ್ಲ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರ ಒಂದು ಪ್ರಾಡಕ್ಟ್ ಗಳನ್ನ ಲಿಂಕ್ ಮಾಡ್ಬಿಟ್ಟು ಲಿಸ್ಟ್ ಮಾಡ್ಬಿಟ್ಟು ಅದನ್ನ ಏನ್ ಮಾಡ್ತಾರೆ? ಸೇಲ್ ಮಾಡ್ತಾರೆ ಆನ್ಲೈನ್ ಅಲ್ಲಿ. ಸೊ ಅದೇ ತರ ಒಂದು ನಾವು ಈ ಫೀಚರ್ ಅನ್ನ ಆಡ್ ಮಾಡ್ಕೋಬಹುದು ಈ ಒಂದು ಪ್ಲಗಿನ್ ಇಂದ. ಸೊ ಇನ್ಸ್ಟಾಲ್ ಮಾಡ್ಕೊಂಡು ಆಕ್ಟಿವೇಟ್ ಮಾಡ್ಕೊಳ್ಳೋಣ. ಸೊ ಕಂಪ್ಲೀಟ್ ಆಗಿ ಇವಾಗ ನೋಡ್ಬೋದು ಆಕ್ಟಿವೇಟ್ ಆಗಿದೆ. ಇವಾಗ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕಾಮರ್ಸ್ ಕರೆಕ್ಟ್ ಆಗಿ ಆಕ್ಟಿವೇಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು, ಕಾಮರ್ಸ್ ಆದ ಮೇಲೆ ನಮಗೆ ಇಲ್ಲಿ ಇನ್ಸ್ಟಾಲ್ ಆದ್ಮೇಲೆ ಇಲ್ಲಿ ನೋಡ್ಬೋದು ಕಾಮರ್ಸ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅದ್ರಲ್ಲಿ ಸಮ್ ಸೆಟ್ಟಿಂಗ್ಸ್ ಅನ್ನ ನಾವು ಮಾಡ್ಬೇಕಾಗತ್ತೆ. ಸೊ ಯಾವ ತರ ಏನು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಇದರಲ್ಲಿ ನಮ್ಮ ಒಂದು ಸ್ಟೋರ್ ಆಗಿರ್ಬೋದು, ಅಂದ್ರೆ ಆನ್ಲೈನ್ ಸ್ಟೋರ್ ಅನ್ನ ನಾವು ಸೆಟ್ ಮಾಡ್ಬೇಕಾಗತ್ತೆ. ಪೇಮೆಂಟ್ಸ್ ಆಗಿರ್ಬೋದು, ಎಲ್ಲೆಲ್ಲಿ ನಾವು ಡಿಸ್ಪ್ಯಾಚ್ ಅಂದ್ರೆ ಡೆಲಿವರೀಸ್ ಮಾಡ್ಬೋದು, ಅದೇ ರೀತಿ ಡೆಲಿವರಿ ಚಾರ್ಜಸ್, ಟ್ಯಾಕ್ಸ್ ಅದನ್ನೆಲ್ಲ ನಾವು ಆಡ್ ಮಾಡ್ಬೇಕಾಗತ್ತೆ. ಸೊ ಯಾವ ತರ ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ತೀನಿ. ಸೊ ಮೊದಲಿಗೆ ಸೆಟ್ಟಿಂಗ್ಸ್ ಗೆ ಬಂದ್ಬಿಟ್ಟು ಕಾಮರ್ಸ್ ಸೆಟ್ಟಿಂಗ್ಸ್ ಗೆ ಬರೋಣ. ಸೊ ಇಲ್ಲಿ ನೋಡ್ಬೋದು, ನಿಮ್ಮ ಅಡ್ರೆಸ್ ಅನ್ನ ಹಾಕಿ ನೆಕ್ಸ್ಟ್ ಸೊ ಇದು ಆಟೋಮೆಟಿಕಲಿ ಯಾವ್ದೋ ಒಂದು ಅಡ್ರೆಸ್ ತಗೊಂಡಿದೆ, ಪರವಾಗಿಲ್ಲ, ಅದೇ ಇರಲಿ, ನಾನು ಅದನ್ನ ಚೇಂಜಸ್ ಮಾಡೋದಕ್ಕೆ ಹೋಗಲ್ಲ. ಬಟ್ ನೀವು ಏನಂತಾರೆ ಅಡ್ರೆಸ್ ಅನ್ನ ಹಾಕಿ. ಸೊ ಅದ್ ಹಾಕಿದ್ಮೇಲೆ ಪ್ರಾಡಕ್ಟ್ಸ್ ಮೇಲೆ ಬನ್ನಿ. ಪ್ರಾಡಕ್ಟ್ಸ್ ಮೇಲೆ ಬಂದಾದ ಮೇಲೆ ಶಾಪ್ ಪೇಜ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡ್ಬೋದು, ಶಾಪ್ ಅಂತ ಇದೆ, ಶಾಪ್ ಪೇಜ್. ಸೊ ಅದನ್ನ ನೀವು ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ಪೇಜಸ್ ಯಾವುದು ಇಲ್ಲ. ಸೊ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಪೇಜ್ ಅನ್ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ ಪ್ರಾಡಕ್ಟ್ಸ್ಗೆ ಅಂತಾನೆ. ಸೊ ಆ ಪ್ರಾಡಕ್ಟ್ಸ್ಗೆ ಅಂತಾನೆ ಒಂದು ಪೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ನಾವೇನ್ ಮಾಡ್ಬೇಕು? ಇಲ್ಲಿ ಲಿಂಕ್ ಮಾಡಬೇಕು. ಸೊ ನಾನೇನ್ ಮಾಡ್ತೀನಿ? ಮೊದಲಿಗೆ ಒಂದು ಪೇಜ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಆಡ್ ನ್ಯೂ ಪೇಜ್ ಮೇಲೆ ಬರ್ತೀನಿ. ಸೊ ಆಡ್ ನ್ಯೂ ಪೇಜ್ ಮೇಲೆ ಬಂದಾದ ಮೇಲೆ ಇಲ್ಲಿ ನಾವು ಒಂದು ಪೇಜ್ ಅನ್ನ ಕ್ರಿಯೇಟ್ ಮಾಡಬೇಕು, ಶಾಪ್ ಅಂತ. ಸೊ ಇಲ್ಲಿ ನಾನು ಶಾಪ್ ಅಂತ ಒಂದು ಹೊಸ ಪೇಜ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಶಾಪ್ ಅಂತ ಕ್ರಿಯೇಟ್ ಆದ್ಮೇಲೆ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡ್ತೀನಿ. ಪಬ್ಲಿಷ್. ಸೊ ಇವಾಗ ಒಂದು ಪೇಜ್ ಏನಿದೆ ಅದು ಶಾಪ್ ಕ್ರಿಯೇಟ್ ಆಗಿರುತ್ತೆ. ಸೊ ಕ್ರಿಯೇಟ್ ಆದ ಮೇಲೆ ನಾವೇನ್ ಮಾಡೋಣ? ತಿರ್ಗಾ ಅಲ್ಲಿ ಹೋಗ್ಬಿಟ್ಟು ನಮ್ಮ ಒಂದು ಪೇಜ್ ಅನ್ನ ಅಲ್ಲಿ ಲಿಂಕ್ ಮಾಡೋಣ.
ಸೊ ಇಲ್ಲಿ ನೀವು ಪೇಜಸ್ ಗಳನ್ನ ನಾವು ಕ್ರಿಯೇಟ್ ಮಾಡಬೇಕು. ಚೆಕ್ಔಟ್ ಆಗಿರ್ಬೋದು, ಪ್ರೊಫೈಲ್ ಆಗಿರ್ಬೋದು, ಅದೆಲ್ಲ ನಾವು ಕ್ರಿಯೇಟ್ ಮಾಡಬೇಕು. ಸೊ ಕಾಮರ್ಸ್ ಸೆಟ್ಟಿಂಗ್ಸ್. ಸೊ ಇಲ್ಲಿ ಬಂದಾದ ಮೇಲೆ ಪ್ರಾಡಕ್ಟ್ಸ್ ಮೇಲೆ ಬನ್ನಿ. ಅದೇ ರೀತಿ ಪ್ರಾಡಕ್ಟ್ ಪೇಜ್ ಅನ್ನ ಏನ್ ಮಾಡಿ, ಶಾಪ್ ಅನ್ನ ಸೆಲೆಕ್ಟ್ ಮಾಡ್ಕೊಡಿ. ಸೊ ಇಲ್ಲಿ ನೋಡ್ಬೋದು ಶಾಪ್ ಅಂತ ಸೆಲೆಕ್ಟ್ ಮಾಡ್ಕೊಂಡು, ಸೊ ಇದೆಲ್ಲ ಹಂಗೆ ಇರಲಿ, ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದ ಮೇಲೆ ನೆಕ್ಸ್ಟ್ ಸಿಪ್ಪಿಂಗ್ ಅಂತ ಬರುತ್ತೆ. ಸೊ ಸಿಪ್ಪಿಂಗ್ ಮೇಲೆ ಬರೋಣ. ಸೊ ಸಿಪ್ಪಿಂಗ್ ಮೇಲೆ ಬಂದಾದ ಮೇಲೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ರೆಸ್ಟ್ ಆಫ್ ದ ವರ್ಲ್ಡ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಇಂಡಿಯಾ ಅಂತ ನಾನು ಆಲ್ರೆಡಿ ಸೆಟ್ ಮಾಡ್ಬಿಟ್ಟಿದ್ದೀನಿ. ಸೊ ಇಂಡಿಯಾದಲ್ಲಿ ಮಾತ್ರ ನಮ್ಮ ಒಂದು ಪ್ರಾಡಕ್ಟ್ ಏನಿದೆ ಅದು ಸೇಲ್ ಆಗಬೇಕು. ಸೊ ನೀವು ಔಟ್ಸೈಡ್ ಸೆಲೆಕ್ಟ್ ಮಾಡ್ಬೇಕಪ್ಪ ಅಂತಿದ್ರಂದ್ರೆ ನೀವು ಸೆಲೆಕ್ಟ್ ಮಾಡ್ಕೋಬಹುದು, ಯಾವುದೇ ತರದ ಪ್ರಾಬ್ಲಮ್ ಇಲ್ಲ. ನೀವು ಯಾವ್ಯಾವ ಸ್ಟೇಟ್ ಅಥವಾ ಯಾವ್ಯಾವ ಕಂಟ್ರಿಯಲ್ಲಿ ಸೇಲ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಆಡ್ ಜೋನ್ ಮುಖಾಂತರ. ಸೊ ಪೇಮೆಂಟ್ಸ್ಗೆ ಬರೋಣ. ಸೊ ಪೇಮೆಂಟ್ಸ್ಗೆ ನೀವು ಏನಪ್ಪಾ ಅಂತಂದ್ರೆ ಇಲ್ಲಿ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಇದೆ, ಅದೇ ರೀತಿ ಚೆಕ್ ಪೇಮೆಂಟ್ ಇದೆ, ಕ್ಯಾಶ್ ಆನ್ ಡೆಲಿವರಿ ಇದೆ. ಸೊ ನೀವು ಇನ್ನೂ ಯೂಸ್ ಮಾಡ್ಬೋದು, ಪೇ ಯು ಮನಿ ಯೂಸ್ ಮಾಡ್ಬೋದು, ರೇಸರ್ ಪೇ ಯೂಸ್ ಮಾಡ್ಬೋದು, ಸೊ ಫೋನ್ ಪೇ ಬಿಸ್ನೆಸ್ ಯೂಸ್ ಮಾಡ್ಬೋದು, ಪೇಟಿಎಂ ಬಿಸ್ನೆಸ್ ಯೂಸ್ ಮಾಡ್ಬೋದು. ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ನೀವು ಇದರಲ್ಲಿ ಪೇಮೆಂಟ್ ಅನ್ನ ತಗೋಬಹುದು. ಸೊ ಎಲ್ಲಾದ್ರೂ ಪ್ಲಗಿನ್ಸ್ ಗಳು ಬರುತ್ತೆ ನಿಮಗೆ. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಟ್ ಮಾಡ್ಕೊಡಿ. ಸೊ ಸೆಟ್ ಆದ ಮೇಲೆ ನಮ್ಗೆ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಬರೋದು ಏನು, ನೀವು ಪ್ರಾಡಕ್ಟ್ಸ್ ಅಂತ ಬರುತ್ತೆ. ಸೊ ಪ್ರಾಡಕ್ಟ್ಸ್ ಅಲ್ಲಿ ಆಲ್ ಪ್ರಾಡಕ್ಟ್ಸ್ ಮೇಲೆ ನಾನು ಬರ್ತೀನಿ. ಸೊ ಇದರಲ್ಲಿ ಯಾವ್ದಾದ್ರು ಪ್ರಾಡಕ್ಟ್ಸ್ ಇದೆಯಾ ಇಲ್ವಾ ಅಂತ ನೋಡೋಣ. ಸೊ ಇಲ್ಲಿ ನೋಡ್ಬೋದು ನಾನು ಒಂದು ಕೆಲವೊಂದು ಸಾರಿ ಪ್ರಾಡಕ್ಟ್ಸ್ ಅನ್ನ ಹಾಕಿಟ್ಟಿದ್ದೆ. ಸೊ ಇದೆಲ್ಲ ಅಫಿಲಿಯೇಟ್ ಪ್ರಾಡಕ್ಟ್ಸ್ ಗಳು ನಾನು ಹಾಕಿಟ್ಟಿರೋದು. ಸೊ ಇಲ್ಲಿ ನೋಡ್ಬೋದು ಈ ತರ ಬರುತ್ತೆ. ಇಲ್ಲಿ ನೋಡ್ಬೋದು 40+ ಅನ್ಲಿಮಿಟೆಡ್ ಬಿಸ್ನೆಸ್ ಮೆಗಾ ಪ್ಯಾಕ್ ಬಂಡಲ್ ಅಂತ ಇದೆಯಲ್ಲ, ಸೊ ಇದು ಒಂದು ಡಿಜಿಟಲ್ ಪ್ರಾಡಕ್ಟ್. ಸೊ ಇದರಲ್ಲಿ ನಾನೇನ್ ಮಾಡಿದೆ, ಒಂದು ರೀಲ್ಸ್ ಬಂಡಲ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಹಾಕಿದ್ದೆ. ಸೊ ಅದನ್ನ ನೀವು ಕೂಡ ಅಂದ್ರೆ ನೀವು ಒಂದು ರೀಲ್ಸ್ ಬಂಡಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಏನ್ ಮಾಡ್ಬೋದು, ಇದರಲ್ಲಿ ಅಪ್ಲೋಡ್ ಮಾಡ್ಬೋದು. ಇಲ್ಲ ಇ ಬುಕ್ ಅನ್ನ ಕ್ರಿಯೇಟ್ ಮಾಡ್ಬೋದು, ಯಾವ್ದಾದ್ರು ಒಂದು ಬುಕ್. ಸೊ ಅಬೌಟ್ ಇವಾಗ ನೀವು ಒಂದು ಯಾವ್ದೋ ಒಂದು ನೀಚ್ ಮೇಲೆ ಬ್ಲಾಗಿಂಗ್ ಮಾಡ್ತಾ ಇದ್ರೆ ಅನ್ಕೊಳ್ಳಿ. ಸೊ ಕುಕಿಂಗ್ ಬೆಲೆ, ಸೊ ಒಂದು ಕುಕಿಂಗ್ ರಿಲೇಟೆಡ್ ಒಂದು ಇ ಬುಕ್ ಅನ್ನ ಕ್ರಿಯೇಟ್ ಮಾಡಿ. ಸೊ ಆ ಕ್ರಿಯೇಟ್ ಮಾಡಿರುವಂತ ಇ ಬುಕ್ ಅನ್ನ ನೀವು ಈಸಿಯಾಗಿ ಸೆಲ್ ಮಾಡಬಹುದು. ಸೊ ಸೆಲ್ ಟ್ರೆಂಡಿಂಗ್ ಆಯ್ತಪ್ಪ ಅಂತಂದ್ರೆ ನಿಮ್ಗೆ ಈಸಿಯಾಗಿ ಏನಾಗುತ್ತೆ, ಒಂದು ರೆವಿನ್ಯೂ ಜನರೇಟ್ ಆಗಕ್ಕೆ ಶುರು ಆಗುತ್ತೆ, ಒಂದು ಒಳ್ಳೆ ಇನ್ಕಮ್ ಅನ್ನ ಮಾಡಬಹುದು. ಸೊ ಈ ರೀತಿ ಪ್ರಾಡಕ್ಟ್ಸ್ ಅನ್ನ ಆಡ್ ಮಾಡಬಹುದು. ಸೊ ಹೊಸ ಪ್ರಾಡಕ್ಟ್ ಆಡ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಬಹುದು ಆಡ್ ನ್ಯೂ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡೋಣ. ಆಡ್ ನ್ಯೂ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ಏನಾಗುತ್ತೆ, ಇಲ್ಲಿ ನೋಡಬಹುದು ಪ್ರಾಡಕ್ಟ್ ನೇಮ್ ಕೇಳುತ್ತೆ. ನಾನು ಏನೋ ಒಂದು ಹಾಕ್ತೀನಿ, ಇ ಬುಕ್ ಅಂತ ಹಾಕಿರ್ತೀನಿ ಇವಾಗ ಸದ್ಯಕ್ಕೆ. ಸೊ ಇ ಬುಕ್ ಅಂತ ಹಾಕಿರ್ತೀನಿ. ಇ ಬುಕ್ ಅಂತ ಹಾಕಿ ಆದ್ಮೇಲೆ ಇಲ್ಲಿ ಕೆಳಗಡೆ ಅದರ ಒಂದು ಡಿಸ್ಕ್ರಿಪ್ಷನ್ ಅನ್ನ ಹಾಕಿ, ಅದೇ ರೀತಿ ಇಲ್ಲಿ ನೋಡಬಹುದು ಪ್ರೈಸ್ ಅಂತ ಕೇಳುತ್ತೆ. ಸೊ ಇಲ್ಲಿ ರೆಗ್ಯುಲರ್ ಪ್ರೈಸ್ ಒಂದು 500, ಅದೇ ರೀತಿ ಸೇಲ್ ಪ್ರೈಸ್ ನಾನು ಏನ್ ಮಾಡ್ತೀನಿ 250 ಹಾಕಿರ್ತೀನಿ. ಅಂದ್ರೆ ಒಂದು 50% ಡಿಸ್ಕೌಂಟ್ ಇಲ್ಲಿ ತೋರಿಸ್ತದೆ. ಸೊ ಇಲ್ಲಿ ಒಂದು ಶಾರ್ಟ್ ಡಿಸ್ಕ್ರಿಪ್ಷನ್ ಅನ್ನ ಹಾಕ್ಬಹುದು. ಅದೇ ರೀತಿ ಕೆಳಗಡೆ ಇಲ್ಲಿ ನಿಮ್ಗೆ ಇಮೇಜಸ್ ಬೇಕಂತಂದ್ರೆ ಇಲ್ಲಿ ಇಮೇಜಸ್ ಗಳನ್ನ ನೀವು ಹಾಕ್ಬೇಕು. ಇಲ್ಲಿ ನೋಡಬಹುದು ಪ್ರಾಡಕ್ಟ್ ಇಮೇಜ್, ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಪ್ರಾಡಕ್ಟ್ ಇಮೇಜ್ ಅನ್ನ ಹಾಕಿ, ನೆಕ್ಸ್ಟ್ ಪ್ರಾಡಕ್ಟ್ ಗ್ಯಾಲರಿಯಲ್ಲಿ ಅಷ್ಟು ಇಮೇಜಸ್ ಗಳನ್ನ ಹಾಕಿ, ಅಂದ್ರೆ ಅದರ ಇಮೇಜ್ ಗಳನ್ನ ಹಾಕಿ. ನೆಕ್ಸ್ಟ್ ಇಲ್ಲಿ ನೀವೇನಪ್ಪಾ ಅಂತಂದ್ರೆ ಅಲ್ಲಿ ಬೇಕಾದಂತ ಒಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಟ್ಯಾಗ್ಸ್ ಅನ್ನ ಹಾಕ್ಬೋದು. ಸೊ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಯಾವ ತರ ಟ್ಯಾಗ್ ಅನ್ನ ಹಾಕ್ತಿವಿ ಆ ತರ ಟ್ಯಾಗ್ ನ ಇಲ್ಲಿ ನಾವು ಹಾಕ್ಬೋದು. ಸೊ ಅದಾದ ಮೇಲೆ ಇವಾಗ ಫ್ರಂಟ್ ಎಂಡ್ ಅಲ್ಲಿ ನಮ್ದು ಯಾವ ತರ ಕಾಣಿಸುತ್ತೆ ಅಂತ ನಾವು ನೋಡ್ಬೇಕಲ್ವಾ. ಸೊ ಓಪನ್ ಮಾಡೋಣ ಬ್ಲಾಗ್ ನ. ಸೊ ಬ್ಲಾಗ್ ಓಪನ್ ಮಾಡ್ಕೊಂಡು ನಾವು ಪೇಜ್ ಅನ್ನ ಅಲ್ಲಿ ಕಾಣೋ ತರ ಮಾಡ್ಬೇಕು ಇಲ್ಲಿ. ಸೊ ಇಲ್ಲಿ ಶಾಪ್ ಪೇಜ್ ಬರಬೇಕು, ಕಾರ್ಟ್ ಬರಬೇಕು, ಅದೆಲ್ಲ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕಸ್ಟಮೈಸ್ ಮಾಡ್ಕೊಂಡು ಅದನ್ನ ನಾವೆಲ್ಲ ಮಾಡ್ಬೇಕು. ನಾನ್ ಬೇಕಂದ್ರೆ ಇವಾಗ ಒಂದು ಶಾಪ್ ಪೇಜ್ ಅನ್ನ ನಿಮ್ಗೆ ಆಡ್ ಮಾಡ್ಬಿಟ್ಟು ಇಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ಕಸ್ಟಮೈಸ್ ಮೇಲೆ ಬರ್ತೀನಿ. ಫಸ್ಟ್ ಮೆನು ಆಡ್ ಮಾಡ್ಕೋಬೇಕಾಗತ್ತೆ. ನಾವು ಮೆನು ಅಲ್ಲಿ ನಮ್ಮ ಒಂದು ಪೇಜ್ ಅನ್ನ ಆಡ್ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೂ ಮುಂಚೆ ಕಸ್ಟಮೈಸ್ ಬನ್ನಿ. ಸೊ ಕಸ್ಟಮೈಸ್ ಮೇಲೆ ಬಂದಾದ ಮೇಲೆ ಇಲ್ಲಿ ಹೆಡರ್ ಆಪ್ಷನ್ಸ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮೆನು ಅಂತ ಬರುತ್ತೆ. ಮೆನು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಬಹುದು ಹೈಡ್ ಅಂಡ್ ಶೋ ಅಂತ ಇರುತ್ತೆ. ಸೊ ಇದು ಯಾವತ್ತೂ ಶೋ ಎಲ್ಲ ಇರಬೇಕು. ಸೊ ಹೈಡ್ ಮಾಡಿದ್ರಪ್ಪ ಅಂತಂದ್ರೆ ಈ ಮೆನು ಏನಿದೆಯಲ್ಲ ಇದು ಕಾಣಿಸಲ್ಲ ನಿಮಗೆ. ಸೊ ನಾನು ತಿರ್ಗಾ ಬ್ಯಾಕಿಗೆ ಬರ್ತೀನಿ. ಕೆಳಗಡೆ ಬಂದಾದ್ಮೇಲೆ ಇಲ್ಲಿ ನೋಡಬಹುದು ಮೆನ್ಯೂಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸೊ ಮೆನು ಅಂತ ಬಂದಾದ್ಮೇಲೆ ನಾವು ಏನ್ ಮಾಡ್ತೀನಿ, ಇಲ್ಲಿ ನೋಡಬಹುದು ಮೇನ್ ಮೆನು, ಪ್ರೈಮರಿ ಮೆನು ಇಲ್ಲಿ ಸೆಲೆಕ್ಟ್ ಇದೆ. ಇಲ್ಲಿ ನೋಡಬಹುದು ನಾನು ಇವಾಗ ಆಡ್ ಐಟಮ್ ಮೇಲೆ ಕ್ಲಿಕ್ ಮಾಡ್ತೀನಿ ತಿರ್ಗಾ. ಸೊ ಇಲ್ಲಿ ಶಾಪ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡಬಹುದು ಶಾಪ್ ಇಲ್ಲಿ ಆಲ್ರೆಡಿ ಬಂದಿದೆ. ಆಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಡ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಬಹುದು ಶಾಪ್ ಇವಾಗ ಬಂತು. ಸೊ ಇಲ್ಲಿ ಪಬ್ಲಿಷ್ ಆಗಿದೆ, ಇದನ್ನ ನಾನು ಕ್ಲೋಸ್ ಮಾಡ್ತೀನಿ. ಸೊ ಯಾರಾದ್ರೂ ಇವಾಗ ಏನಂತಂದ್ರೆ ಶಾಪ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಹಾಕಿರುವಂತ ಪ್ರಾಡಕ್ಟ್ ಗಳಲ್ಲಿ ಬರಬೇಕು. ಇಲ್ಲಿ ನೋಡಬಹುದು ನಾನು ಹಾಕಿರೋ ಇಲ್ಲಿ ಪ್ರಾಡಕ್ಟ್ ಇಲ್ಲಿ ಬಂದಿದೆ. ಸೊ ಇಲ್ಲಿ ನೋಡಬಹುದು 40+ ಅನ್ಲಿಮಿಟೆಡ್ ಬಿಸ್ನೆಸ್ ಮೆಗಾ ಪ್ಯಾಕ್ ಇದೆ, ಅದೇ ರೀತಿ ಐಕ್ಯೂ ಜರ್ಸ್ ಒನ್ ಫ್ರೋ ಇದೆ, ನೆಕ್ಸ್ಟ್ ಮೆನ್ ಟಿ ಶರ್ಟ್ ಅಂತ ಇದೆ. ಸೊ ನಾನು ಹಾಕಿದ್ದು ಏನಂತಂದ್ರೆ ಇಲ್ಲಿ ಆಟೋಮೆಟಿಕಲಿ ಬಂದ್ಬಿಟ್ಟಿದೆ. ಸೊ ನೀವು ಈ ತರ ಏನ್ ಮಾಡ್ಬೋದಪ್ಪ ಅಂದ್ರೆ ಮಾಡ್ಬೋದು ಈಸಿಯಾಗಿ. ಸೊ ಯಾರಾದ್ರೂ ಕ್ಲಿಕ್ ಮಾಡ್ಕೊಂಡು ಆ ಪ್ರಾಡಕ್ಟ್ ಅನ್ನ ನೋಡ್ಕೊಂಡ್ಬಿಟ್ಟು ಆಡ್ ಟು ಬಾಸ್ಕೆಟ್ ಮಾಡ್ತಾರೆ. ಸೊ ಆಡ್ ಟು ಬಾಸ್ಕೆಟ್ ಮಾಡಿದ್ರಪ್ಪ ಅಂತಂದ್ರೆ ವ್ಯೂ ಬಾಸ್ಕೆಟ್, ಇಲ್ಲಿ ವ್ಯೂ ಬಾಸ್ಕೆಟ್ ಮೇಲೆ ಕ್ಲಿಕ್ ಮಾಡಿದ್ರು, ಅದಾದ ಮೇಲೆ ಚೆಕ್ಔಟ್ ಮಾಡ್ಕೊಂಡು ಈಸಿಯಾಗಿ ಅವರು ಏನಂತಂದ್ರೆ ನಾವು
ಆ ಪ್ರಾಡಕ್ಟ್ ಅನ್ನ ಸೆಲ್ ಮಾಡ್ಬೋದು. ಸೊ ಚೆಕ್ಔಟ್ ಪೇಜಸ್ ಅದು ಇದೆಲ್ಲ ಆಟೋಮೆಟಿಕಲಿ ನಿಮಗೆ ಕ್ರಿಯೇಟ್ ಆಗುತ್ತೆ. ಈ ಕಾಮರ್ಸ್ ಅನ್ನ ಪ್ಲಗಿನ್ ಅನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಅದಕ್ಕೆ ಬೇಕಾದಂತ ಒಂದು ಥೀಮ್ ಅನ್ನ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಅಂದ್ರೆ ಈ ಕಾಮರ್ಸ್ ವೆಬ್ಸೈಟ್ಗೆ ಬೇಕಾದ ಥೀಮ್ ಅನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಸೊ ಆ ಥೀಮ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಏನ್ ಮಾಡ್ಬೋದು, ಈಸಿಯಾಗಿ ನಿಮ್ಮ ಪ್ರಾಡಕ್ಟ್, ಡಿಜಿಟಲ್ ಪ್ರಾಡಕ್ಟ್ ಆಗಿದ್ದು ಫಿಸಿಕಲ್ ಪ್ರಾಡಕ್ಟ್ ಆದ್ರೂ ಇವನ್ ನೀವು ಸೇಲ್ ಮಾಡ್ಬೋದು. ಯಾವುದೇ ತರಹದ ಪ್ರಾಬ್ಲಮ್ ಇಲ್ಲ. ಸೊ ಇದೊಂದು ಒಳ್ಳೆ ಬಿಸ್ನೆಸ್ ಅಂತಾನೆ ಹೇಳ್ಬೋದು. ನಿಮ್ಮ ಹತ್ರ ಯಾವ್ದೋ ಒಂದು ಹ್ಯಾಂಡ್ ಕ್ರಾಫ್ಟೆಡ್ ಪ್ರಾಡಕ್ಟ್ ಇದ್ರೂ ಕೂಡ ನೀವು ಸೇಲ್ ಮಾಡ್ಬೋದು. ಸೊ ಇವಾಗ ಹೌಸ್ ವೈಫ್ಸ್ ಅಂತ ಏನಂದ್ರೆ ಅಂದ್ರೆ ಮನೆಯಲ್ಲಿ ಇರುವಂತಹ ಒಂದು ಹೌಸ್ ವೈಫ್ಸ್ ಅಂದ್ರೆ ಏನಿರ್ತಾರಲ್ಲ, ಸೊ ಅವ್ರು ಏನ್ ಮಾಡ್ಬೋದು, ಅವ್ರಿಗೊಂದು ಏನೋ ಒಂದು ಹ್ಯಾಂಡ್ ಕ್ರಾಫ್ಟೆಡ್ ಇಕ್ವಿಪ್ಮೆಂಟ್ಸ್ ಅಂದ್ರೆ ಹ್ಯಾಂಡ್ ಕ್ರಾಫ್ಟೆಡ್ ಪ್ರಾಡಕ್ಟ್ ಅನ್ನ ರೆಡಿ ಮಾಡೋದಕ್ಕೆ ಅವ್ರಿಗೆ ಬರುತ್ತೆ ಅನ್ಕೊಳ್ಳಿ. ಸೊ ಅವ್ರು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಈಸಿಯಾಗಿ ಒಂದು ಇ ಕಾಮರ್ಸ್ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಆನ್ಲೈನ್ ಅಲ್ಲೇ ಏನ್ ಮಾಡ್ಬೋದು, ಸೇಲ್ ಅನ್ನ ಮಾಡ್ಬೋದು. ಸೊ ಇದು ಸಿಂಪಲ್ ಆಗಿರುವಂತ ಮೆಥಡ್. ಸೊ ಈ ರೀತಿ ನೀವು ಕೂಡ ಏನ್ ಮಾಡ್ಬೋದು, ಒಂದು ಅಷ್ಟೋ ಇಷ್ಟು ಆನ್ಲೈನ್ ಅಲ್ಲಿ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡ್ಕೊಂಡು ದುಡ್ಡನ್ನ ಅರ್ನ್ ಮಾಡ್ಬೋದು. ಸೊ ಎಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.